ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ದಿನ ಚಿಂತಾಮಣಿ ತಾಲೂಕಿನ ಏನು ಒಂದು IBಯಲ್ಲಿ ನಾವು ಇವತ್ತು ಸೇರಿರ್ತಕ್ಕಂಥ ಉದ್ದೇಶ, ನಮ್ಮ ಕುಲಗುರುಗಳಾದಂತಹ ಪರಮ ಪೂಜ್ಯ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ದಿನಾಂಕ 24/3/2026 ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಚಿಂತಾಮಣಿ ತಾಲೂಕಿನ ಬೋವಿ ಸಮಾಜದ ಸಹಸ್ರಾರು ಹಾಗೂ ಕುಟುಂಬ ಸಮೇತ ಈ ಒಂದು ನಾವು ಪ್ರತಿಭಟನೆಗೆ ಸ್ವಾಮಿಗೆ ನಾವು ಬಲವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಬೋವಿ ಸಮಾಜಕ್ಕೆ ಪ್ರಾಚೀನ ಕಾಲದಿಂದಲೂ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಾವೆಲ್ಲ ರಂಗಗಳಲ್ಲಿ ಹಿಂದುಳಿದಿದ್ದೀವಿ. ನಾವು ಅಲೆಮಾರಿ ಜನಾಂಗ ಆಗಿದ್ದು ಪ್ರತಿನಿತ್ಯ ನಾವು ದುಡಿದು ತಿನ್ನುವಂತಹ ಸಮಾಜ ಅಂದರೆ ಅದು ಬೋವಿ ಸಮಾಜ. ಏನು ಬಡತನ, ವಿದ್ಯೆ ಇಲ್ಲದ ಸಮಾಜ ಅಂದರೆ ಬೋವಿ ಸಮಾಜ. ನಮ್ಮ ಹಕ್ಕುಗಳು ಏನು ನಾಲ್ಮಡಿ ಕೃಷ್ಣದೇವರಾಜ ಒಡೆಯರು 1919ರಲ್ಲಿ ನಮಗೆ ನೀಡಿರ್ತಕ್ಕಂಥ ಒಂದು ಹಕ್ಕು, ಆ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲಿ 101 ಉಪಜಾತಿಗಳು ಸೇರಿ ನಮ್ಮನ್ನು ಒಂದು ರಥದಂತೆ, ಒಂದು ಜೇನುಗೂಡಂತೆ ನಮಗೆ ಒಂದು ರಿಸರ್ವೇಷನ್ ಕೊಟ್ಟಿದ್ರು. ಆ ರಿಸರ್ವೇಷನ್ನು ಇವತ್ತು ನಾವು ನಮ್ಮ ಅಣ್ಣ ತಮ್ಮಂದರಾದಂತಹ 1912ರಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಒಂದು ನಾಗಮೋಹನ್ ದಾಸ್ ಇವರು ಸದಾಶಿವ ಆಯೋಗವನ್ನು ಒಂದು ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಆಗ ಒಂದು ಶಿಫಾರಸು ಮಾಡಿದ್ರು. ಅದು ವಿಫಲವಾಯಿತು. ತದನಂತರ ಏನು ಈಗ ನಾಗಮೋಹನ್ ದಾಸ್ ವರದಿ ನಮಗೆ ನೀಡಿರ್ತಕ್ಕಂಥದ್ದು ಬೋವಿ ಸಮಾಜಕ್ಕೆ ಮರಣ ಶಾಸನ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಉದ್ಯೋಗದಲ್ಲಿ ಅಂಕಿ ಅಂಶದಲ್ಲಿ ಈಗ ರೋಟ್ರಿ ಇದರಲ್ಲಿ 15ನೇ ಸ್ಥಾನದಲ್ಲಿದೆ. ನಮಗೆ 15ನೇ ಸ್ಥಾನದಲ್ಲಿ ನಮ್ಗೆ ಉದ್ಯೋಗ ಸಿಗಬೇಕಂದ್ರೆ, ಅವ್ರಿಗೊಂದು ರಿಸರ್ವೇಷನ್ ಸಿಗಬೇಕಂದ್ರೆ ಸುಮಾರು ನಾವು 30 ವರ್ಷಗಳ ಕಾಲ ಕಳೀಬೇಕು. ಆಮೇಲೆ ನಮ್ಮ ಸಮಾಜಕ್ಕೆ ಮೋಹನ್ ದಾಸ್ ವರದಿಯ ವಿರುದ್ಧವಾಗಿ ಇವತ್ತು ನಾವೆಲ್ಲ ನಮ್ಮ ಸಮಾಜದಾಗಿರ್ಬೋದು, ಬೋವಿ, ಲಂಬಾಣಿ, ಕೊರಿಚ, ಕೊರ್ಮ ನಾವೆಲ್ಲ ಸೇರಿ ಪರಿಶಿಷ್ಟ ಜಾತಿಗಳ 63 ಜಾತಿಗಳು ಏನಿದೆಯೋ ನಮಗೆಲ್ಲ ಅನ್ಯಾಯ ಆಗಿದೆ. ಈ ಅನ್ಯಾಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಇವರು ನಮ್ಮ ಒಂದು ಸರ್ಕಾರ ಈಗ ನಮ್ಮ ಪರವಾಗಿದೆ, ಅವ್ರು ನಮಗೊಂದು ಉತ್ತಮವಾದ ನ್ಯಾಯವನ್ನು ಮಾಡ್ತಾರೆ ಅಂತ ಹೇಳ್ತಾ ಒಂದು ನಂಬಿಕೆ ಮೇಲೆ ಇವತ್ತು ನಾವೆಲ್ಲ ಒಂದು ಸರ್ಕಾರಕ್ಕೆ ಬೆಂಬಲ ನೀಡಿದ್ವಿ. ಅದೇ ಸರ್ಕಾರವನ್ನು ಇವತ್ತು ಬೆಂಬಲ ಬಿಟ್ಟು ಸರ್ಕಾರವನ್ನು ನಡೆಸುವಂತಹ ಸರ್ಕಾರದ ಅಧಿಕಾರಿಗಳು ಇವತ್ತು ನಮ್ಮ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಇವತ್ತು ನಮ್ಮನ್ನು ಬೇರೆ ಇವಾಗ 63 ಜಾತಿಗಳಲ್ಲಿ 5% ಇರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ಇರ್ಬೋದು? ತಾವು ನಮಗೆ ABCಯಲ್ಲಿ ಈಗ ನಮಗೆ B ಸ್ಥಾನ ಕೊಡಬೇಕಾಯಿತು ಅಂತ ಅದರಲ್ಲಿ SC ಕೊಟ್ಟಿದ್ದಾರೆ. ಇವತ್ತು ಸರ್ಕಾರ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಬೋವಿ ಸಮಾಜ ನಾವೆಲ್ಲ ಚಿಂತಾಮಣಿ ತಾಲೂಕಿನಲ್ಲಿ ಒಗ್ಗಟ್ಟಾಗಿದ್ವಿ, ನಾವೆಲ್ಲ ಒಂದಾಗಿದ್ವಿ. ನಮ್ಮ ಬಲ ಏನು ಅನ್ನೋದು 24ನೇ ತಾರೀಕು ಅಲ್ಲಿ ವಿಧಾನಸೌಧ ಚಲೋ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಸಮಾಜದ ಬಂಧುಗಳು ಮತ್ತು ನಮ್ಮ ಅಣ್ಣ ತಮ್ಮಂದರಾದಂಥ ಪರಿಶಿಷ್ಟ ಜಾತಿಗಳು ನಾವೆಲ್ಲ ಸೇರಿ ಎಲ್ಲ ಸ್ವಾಮೀಜಿಯ ಜೊತೆ ಎಲ್ಲ ಸೇರಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತಹ ಕೆಲಸ ನಾವು ಮಾಡ್ತೇವೆ. ಹಾಗಂತೇಳಿ ನಮ್ಗೆ ಇನ್ನೂ ಅದನ್ನು ಹಿಂದೆ ಏನು ಒಂದು ನಮಗೆ ರಿಸರ್ವೇಷನ್ ಇತ್ತು, ಹಿಂದೆ ಏನು ಒಂದು ಪದ್ಧತಿ ಇತ್ತು, ಆ ಪದ್ಧತಿ ಪ್ರಕಾರ ನಡೆದುಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಎಚ್ಚರವನ್ನು ಕೊಟ್ಟು ನಾವು ಬೋವಿ ಸಮಾಜ ಏನನ್ನೋದು ಅದು ತೋರಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಪತ್ರಿಕಾ ಮೂಲಕ ಈ ಮೂಲಕ ನಾನು ತಿಳಿಸಪಡಿಸುತ್ತಿದ್ದೇನೆ. ಅದರಿಂದ ತಾವೆಲ್ಲ ಚಿಂತಾಮಣಿ ತಾಲೂಕಿನ ಎಲ್ಲ ಒಂದು ಕುಟುಂಬ ಸಮೇತ ಈ ಒಂದು ಇವತ್ತು ನಮ್ಮ ಶಕ್ತಿಯನ್ನು ತೋರಿಸಬೇಕಾದಂತ ಒಂದು ಸಂದರ್ಭ ಬಂದಿದೆ. ನಾವೆಲ್ಲ ಒಗ್ಗಟ್ಟಾಗಿ ಸುಮಾರು ಇಲ್ಲಿಗೆ ನಮ್ಮ ಮುಖಂಡರೆಲ್ಲ ಇದ್ದಾರೆ. ಸುಮಾರು ಒಂದು 20 ಬಸ್ಸುಗಳು ಈ ಒಂದು ತಾಲೂಕಿಗೆ ಬರ್ತಾ ಇದೆ. ತಾವೆಲ್ಲ ಹಳ್ಳಿಯಿಂದ ಇವತ್ತು ನಾವು 24ನೇ ತಾರೀಕು ನಾವೆಲ್ಲ ಸೇರಿ ಫ್ರೀಡಂ ಪಾರ್ಕ್ಗೆ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೋವಿ.